ಬಿಡದಿಯ ಭೂ ಸ್ವಾಧೀನದ ಕಿಚ್ಚು ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿದೆ. ಅದರ ಭಾಗವಾಗಿ ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಈಗ ಅದು ಮತ್ತೊಂದು ಹಂತಕ್ಕೆ, ಅಂದ್ರೆ ಇನ್ನೊಂದು ರೀತಿಯ ಹೋರಾಟವನ್ನ ಮಾಡೋದಕ್ಕೆ ನಾವು ರೆಡಿ ಇದೀವಿ ಅಂತ ಬಿಜೆಪಿ ಈಗ ಘೋಷಣೆ ಮಾಡ್ತಾ ಇದೆ. ಅಂದ್ರೆ ಈ ಬಿಡದಿ ಭೂ ಸ್ವಾಧೀನದ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸೋ ನಿಟ್ಟಿನಲ್ಲಿ ಮತ್ತೊಂದು ಹೋರಾಟಕ್ಕೂ ಬಿಜೆಪಿ ಸಜ್ಜಾಗ್ತಾ ಇದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತು ಅಲ್ವಾ? ಈಗ ಬಿಡದಿ ಭೂ ಸ್ವಾಧೀನದ ವಿರುದ್ಧದ ಹೋರಾಟ ಮುಂದುವರಿಯುತ್ತೆ, ಮತ್ತೊಂದು ಹಂತಕ್ಕೆ ಹೋಗುತ್ತೆ. ನಾವು ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ BY ವಿಜಯೇಂದ್ರ. ಸೊ ಅಲ್ಲಿಗೆ ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆ ಫಿಕ್ಸ್. ಬಿಡದಿಯಿಂದ ಬೆಂಗಳೂರಿಗೆ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತಾರೆ. ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ಪ್ರತಿಭಟನಾ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ BY ವಿಜಯೇಂದ್ರ ಅವರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಬೇಕಾದ ಸಂದರ್ಭದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಪಾದಯಾತ್ರೆಯ ಡೇಟ್ ಮತ್ತು ರೂಪುರೇಷೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಭೆಗಳನ್ನ ಮಾಡಿ ಡಿಸೈಡ್ ಮಾಡ್ತೀವಿ, ಬಟ್ ಬಿಡದಿಯಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ BY ವಿಜಯೇಂದ್ರ ಅವರು. ಆದರೆ ಅದಕ್ಕೆ ಸಮಯ ಮತ್ತು ದಿನಾಂಕ ಇನ್ನ ನಿಗದಿ ಆಗಿಲ್ಲ. ಘೋಷಣೆ ಅಷ್ಟೇ ಮಾಡಿರೋದು ಇವಾಗ ಫ್ರೀಡಂ ಪಾರ್ಕ್ನಲ್ಲಿ. ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿದ್ದಾರೆ ನಿಮ್ಮ ರಾಹುಲ್ ಗಾಂಧಿ? ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು? ಇವತ್ತು ದೇಶಾದ್ಯಂತ ಭಾರತ್ ಜೋಡೋ ಯಾತ್ರೆ ಮಾಡ್ತೇನೆ ಅಂತ ಹೇಳಿ, ರೈತರ ಹಿತರಕ್ಷಣೆನ ಕಾಪಾಡ್ತೇನೆ ಅಂತ ಹೇಳಿದಂತ ರಾಹುಲ್ ಗಾಂಧಿ ಅವರು ಇವತ್ತು ನಾಪತ್ತೆ ಆಗಿದ್ದಾರೆ. ನಾನಿವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಆಗ್ರಹ ಪಡಿಸ್ತೇನೆ. ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ನಿಮ್ಮ ಪರಮಾಪ್ತ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಜೀವನಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಏನು ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ರಾಹುಲ್ ಗಾಂಧಿ ಅವರೇ ನಿಮ್ದು ಇದೆ. ದಯವಿಟ್ಟು ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಡ. ಬಿಡದಿ ಟೌನ್ಶಿಪ್ ಇಂದ ಹಿಂದೆ ಸರಿಬೇಕು ರಾಜ್ಯ ಸರ್ಕಾರ. ಜೊತೆಗೆ ರೈತರ ಮೇಲೇನು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ, ತತ್ಕ್ಷಣ ಕೈ ಬಿಡಬೇಕು ಅನ್ನುವ ಆದೇಶವನ್ನು ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿ, ಆಗ ರಾಜ್ಯದ ರೈತರು ನಿಮ್ಮನ್ನು ಒಪ್ಪಿಕೊಳ್ತಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೈ ಹಾಕಿರುವಂತದ್ದು. ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಏನು ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಕೋಪಕ್ಕೆ ಗುರಿಯಾದರೆ ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ, ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ. ಅಧಿಕಾರದ ಮದ, ಅಧಿಕಾರದ ದರ್ಪ ಎಲ್ಲಿಗೆ ತಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಆ ಭಾಗದ ರೈತರು ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈಗ ಪ್ರತಿಭಟನಾ ಸ್ಥಳದಲ್ಲೇ ಫ್ರೀಡಂ ಪಾರ್ಕ್ನಲ್ಲೇ ಘೋಷಣೆ ಮಾಡಿದ್ದಾರೆ BY ವಿಜಯೇಂದ್ರ ಅವರು, ನಾನು ಪಾದಯಾತ್ರೆಯನ್ನ ಮಾಡ್ತೀವಿ ಬಿಡದಿಯಿಂದ ಬೆಂಗಳೂರಿಗೆ ಅಂತ. ಹಾಗಾದ್ರೆ ಯಾವಾಗ ಮಾಡಬಹುದು ಅನ್ನುವಂತ ಸುಳಿವೇನಾದ್ರೂ ಬಿಟ್ಕೊಟ್ಟಿದ್ದಾರಾ ಸದ್ಯದಲ್ಲಿ? ಶರತ್, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ರಾಜ್ಯ ಸರ್ಕಾರ ಕೂಡಲೇ ಕೈ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಕೂಡ ನಡೆದಿರತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಬೇರೆ ಕಡೆಗಳಲ್ಲಿ ಕೂಡ ಜಾಗ ಕೂಡ ಇದೆ. ಹಾಗಾಗಿ ಅಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಏನು ಬಿಡದಿಯಲ್ಲೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಯೋಜನೆ ಇಲ್ಲ, ಟೌನ್ಶಿಪ್ ಗಳನ್ನ ಬೇರೆ ಕಡೆ ಕೂಡ ಮಾಡಬಹುದು. ಅಲ್ಲಿ ರೈತರು ಬಹಳ ದೊಡ್ಡ ಮಟ್ಟದಲ್ಲಿ ತೀವ್ರ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ವಿರೋಧವನ್ನ ಕಟ್ಟಿಕೊಂಡು ಟೌನ್ಶಿಪ್ ಮಾಡುವಂತದ್ದು ಸರಿಯಲ್ಲ. ಹಾಗಾಗಿ ಸರ್ಕಾರ ಒಂದ್ ವೇಳೆ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ಲಿಲ್ಲ ಅಂತಂದ್ರೆ ನಾವು ಪಾದಯಾತ್ರೆ ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ವಿಜಯೇಂದ್ರ ಅವರು ಇವತ್ತು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೂಡ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖ ಈಗಾಗಲೇ ಬಿಡದಿಯಿಂದ ಬೆಂಗಳೂರಿನವರೆಗೂ ಕೂಡ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆದ್ರೆ ಅಧಿವೇಶನದ ಒಳಗಾಗಿ ಆಗಸ್ಟ್ 6ನೇ ತಾರೀಕಿಗೆ ಕೂಡ ಅಧಿವೇಶನ ಇರುವಂತದ್ದು. ಅಧಿವೇಶನದ ಒಳಗಾಗಿ ಕೂಡ ಈ ಪಾದಯಾತ್ರೆ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇಂತಹದೇ ದಿನ ಅನ್ನುವಂಥದ್ದು ಇನ್ನೂ ಕೂಡ ದಿನಾಂಕವನ್ನು ನಿಗದಿಪಡಿಸಿಲ್ಲ. ಅದನ್ನ ಪಕ್ಷದ ಮುಖಂಡರಲ್ಲಿ ಕೂಡ ಚರ್ಚೆ ನಡೆಸಿ ಇಂತಹ ದಿನಾಂಕವನ್ನ ನಿಗದಿ ಮಾಡ್ತೇವೆ. ಆದ್ರೆ ನಮಗೆ ತಿಳಿದಿರ್ತಕ್ಕಂತ ಮಾಹಿತಿ ಪ್ರಕಾರ ಮತ್ತು ಬಿಜೆಪಿಯ ಮೂಲಗಳಿಂದ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಶರತ್, ಆಗಸ್ಟ್ 6ನೇ ತಾರೀಕು ಏನು ಮುಂಗಾರು ಅಧಿವೇಶನ ಆರಂಭವಾಗುತ್ತೆ, ಆ ಅಧಿವೇಶನ ಮುಂಚಿತವಾಗಿಯೇ ಕೂಡ ಈ ಪಾದಯಾತ್ರೆಯನ್ನ ಬಿಜೆಪಿ ನಾಯಕರು ಹಮ್ಮಿಕೊಳ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಅಧಿವೇಶನ ಒಂದು ಆರಂಭವಾದ ಬಳಿಕ ಕೂಡ ಪಾದಯಾತ್ರೆ ಕೂಡ ಕೂಡ ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಅಧಿವೇಶನದ
ಮುಂಚಿತವಾಗಿಯೂ ಕೂಡ ಒಂದು ಪಾದಯಾತ್ರೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಒಂದಿಷ್ಟು ಆಯೋಜನೆ ಮಾಡಿಕೊಂಡಿದ್ದಾರೆ, ಲೆಕ್ಕಾಚಾರ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನೋಡಿ, ಇವತ್ತು ಮೊದಲ ಹಂತದಲ್ಲಿ ಬಿಜೆಪಿ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿಯ ಟೌನ್ಶಿಪ್ ಅನ್ನ ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಬಿಜೆಪಿ ನಾಯಕರಿಗೆ ಅಂದರೆ ರೈತರಿಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ BS ಯಡಿಯೂರಪ್ಪನವರು ಕೂಡ ಬಂದಿದ್ರು. ಸೊ ಅಲ್ಲೇನೆ ಆ ಸ್ಥಳದಲ್ಲಿಯೇ BY ವಿಜಯೇಂದ್ರ ಅವರು ಒಂದು ಘೋಷಣೆಯನ್ನ ಮಾಡ್ತಾರೆ, ತಮ್ಮ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅಂತ. ಅಂದರೆ ಮುಂಬರೋ ಮುಂಗಾರು ಅಧಿವೇಶನದಕ್ಕೂ ಮುಂಚಿತವಾಗಿಯೇ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅಂತ. ಸೊ ಇಲ್ಲಿಂದ ಬಿಡದಿ ಜಾಗದಲ್ಲಿ ಒಟ್ಟಾಗಿ ಸೇರ್ತಾರೆ ಎಲ್ಲ ಬಿಜೆಪಿ ನಾಯಕರು, ಹಿರಿಯರು. ಅಲ್ಲಿ ರೈತರನ್ನ ಮಾತನಾಡಿಸಿ ಜೊತೆಗೆ ರೈತರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅನ್ನೋದು ಅವರ ಮಾತು. ಆದರೆ ಯಾವಾಗ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂತಂದರೆ ಒಂದು ಮೀಟಿಂಗ್ ಆಗಬೇಕಂತೆ. ಸೊ ಮೋಸ್ಟ್ ಪ್ರಾಬ್ಲಿ ಇನ್ನು 2 ದಿನಗಳಲ್ಲಿ ಇದ್ರ ಬಗ್ಗೆ ಮೀಟಿಂಗನ್ನು ಕರೆದು ಬಿಜೆಪಿ ನಾಯಕರು ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತಾರೆ ಪಾದಯಾತ್ರೆ ಯಾವತ್ತು ಇಟ್ಕೊಳ್ಬೇಕು, ಯಾವ ನಾಯಕರು ಮೇಯ್ನ್ ಆಗಿ ಅಟೆಂಡ್ ಆಗಬೇಕು ಈ ಪಾದಯಾತ್ರೆಯನ್ನು, ಜೊತೆಗೆ ತಮ್ಮ ನಿಲುವೇನು, ಆ ರೂಪುರೇಷೆಯ ಬಗ್ಗೆ ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಅವತ್ತು ನಿಲುವೇನು ಅಂತಂತಂದರೆ ಎಲ್ಲಿಯ ತನಕ ನಾವು ಹಿಂಗೆ ಹೋರಾಟ ಮಾಡಬೇಕು ಅಂತ, ಜೊತೆಗೆ ಆ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಪಾದಯಾತ್ರೆ ಮಾಡಿಬಿಟ್ರೆ ಸಾಕ, ಬೆಂಗಳೂರಿಗೆ ರೀಚ್ ಆಗ್ತಿದ್ದಂತೆ ಏನು ಮಾಡಬೇಕು, ಬೆಂಗಳೂರಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಂದು ನಾವು ಅಲ್ಲಿ ಎಂಡ್ ಮಾಡೋದಾ, ಅಥವಾ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಂದು ಅಹೋರಾತ್ರಿ ಧರಣಿ ಕೊಡೋದಾ, ಕಂಟಿನ್ಯೂ ಮಾಡೋದಾ, ಅಥವಾ ಉಪವಾಸ ಸತ್ಯಾಗ್ರಹ ಮಾಡೋದಾ, ಅಹೋರಾತ್ರಿ ಧರಣಿ ಮಾಡೋದಾ, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಮೀಟಿಂಗ್ ಮಾಡಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾವಾಗ ಏನು ಅನ್ನೋದಕ್ಕಿಂತ ಉತ್ತರ ಸಿಕ್ಕಿಲ್ಲ. ಸದ್ಯಕ್ಕೆ ಕೇಳಿರೋದು BY ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ಅಂತ. ಸೊ ನೋಡೋಣ ಬಿಜೆಪಿಯ ಆ ಮತ್ತೊಂದು ಹಂತದ ಹೋರಾಟ ರೂಪುರೇಷೆ ಹೇಗಿರುತ್ತೆ, ಯಾವಾಗ ಮಾಡ್ತಾರೆ, ಅದೆಲ್ಲವೂ ಕೂಡ ಇನ್ನೊಂದು 2-3 ದಿನದಲ್ಲಿ ಫೈನಲ್ ಆಗುತ್ತೆ. ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ, ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ.